मेरा नाम शरण गौड़ा है। हम यादगिर से बात कर रहा हूँ। ये जो केंद्र सरकार ने एक नया एम जी एन आर आई जी जो गारंटी स्कीम था उसका बदलाव के लिए वसा स्कीम ऑलरेडी 16th 17th असेंबली में मजदूर लोगों को बता दिया है। ये जो स्कीम है बहुत लोगों का विरोध चल रहा है। ये स्कीम में बहुत प्रॉब्लम है। ये जो पहला एम जी एन आर आई जी जो था लोगों का पूरा उसमें हक था, वो पूरा हक ये बदलाव में 25 बदलाव में पूरा छीन लिया है। वो जो कोई भी काम करने बोले तो पंचायत को पूरा अधिकार दिया था पहला, अब पूरा केंद्र जो सरकार है ये केंद्रीकृत कर रहा है। इससे पूरा लोगों को काम नहीं मिलता। 20 साल से ये स्कीम में बहुत लोगों को बहुत प्रयोजन हो गया था। अब इसको बदलाव करने के बाद बहुत मुश्किल हो जाता है। इसके लिए पुराना जो स्कीम है वो कंटिन्यू करने के लिए ये ग्रामीण कुल कार्मिक संगठन तरफ से पूरा राज्य में पूरा 22 डिस्ट्रिक्ट में राज्य में पूरा प्रोटेस्ट करने के लिए आज 2 पत्रिका गोष्ठी बुला दिया है। इसके लिए हम पूरा राज्य में पूरा लोग कूली कार्मिक लोग संसद का घर का सामने प्रोटेस्ट करने के लिए 22 को प्रोटेस्ट करने का प्लान हुआ है। ಶರಣ್ ಗೌಡ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ। ನಮಸ್ಕಾರ, ನಮ್ಮ ಹೆಸರು ಸುಶ್ಲಮ್ಮ, ರಾಜ್ಯ ಮೇಳ ಒಕ್ಕೂಟ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ. ಇದು ನರೇಗಾ ಕೆಲಸ ಅಂದರೆ ಉದ್ಯೋಗ ಖಾತ್ರಿ ಕೆಲಸ, MNRG ಬದಲು ಕೆಲಸ ಇತ್ತು. ಕಾಯ್ದೆಯಾಗಿ ಬಂದಿತ್ತು 2005ರಲ್ಲಿ. ಇವಾಗ ಮೊನ್ನೆ ಡಿಸೆಂಬರ್ 16-17 ತಾರೀಕು ವಿಧಾನಸೌಧದಲ್ಲಿ ಒಂದು ಮಂಡನೆ ಆಗಿದೆ. ಇದು VAG ವಿಕಾಸ್ BBG ರಾಮ್ಜಿ ಅಂತ ವಿಕಾಸ್ ಅಂತ ಒಂದು ಹೆಸರನ್ನೇ ಚೇಂಜ್ ಮಾಡಿದ್ದಾರೆ. ಉದ್ಯೋಗ ಖಾತ್ರಿದು NRG ಅದು ಬದಲಲ್ಲ. ಮೊದಲು ಯಾವ ರೀತಿ ಇತ್ತು ಈ ಉದ್ಯೋಗ ಖಾತ್ರಿ NMRG ಅಂತಂದು ಮಹಾತ್ಮ ಗಾಂಧಿ ಹೆಸರು, ಅದೇ ಹೆಸರು ಇರಬೇಕು. ಮತ್ತು ಮೊದಲು ಯಾವ ರೀತಿ ಒಂದು ವರ್ಷದಲ್ಲಿ 100 ದಿನ ಮಾನವ ದಿನಗಳಿತ್ತು, ಅದೇ ರೀತಿ 100 ದಿನ ಮಾನವ ದಿನಗಳು ಇವಾಗ 125 ದಿನ ಅಂತ ಮಾಡಿದ್ದಾರೆ. ಅದು 100 ದಿನಗಳ ಮಾನವ ದಿನಗಳಾಗಬೇಕು. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಆಗಿದೆ. ಅರ್ಧ ರಾಜ್ಯ ಸರ್ಕಾರ ಕೊಡಬೇಕು, 40% ರಾಜ್ಯ ಸರ್ಕಾರ, 60% ಕೇಂದ್ರ ಸರ್ಕಾರ ಕೊಡಬೇಕಂತ ಆದೇಶ ಮಾಡಿದ್ದಾರೆ. ಅದು ತೆಗೆದು ಹಾಕಬೇಕು. ಮೊದಲು ಇಲ್ಲಿ ಪಂಚಾಯತ್ ಮಟ್ಟದಲ್ಲಿ ಯಾವ ಕೆಲಸ ಮೀಸಲಾತಿ ಇಡಬೇಕಾಗಿತ್ತು, ಪಂಚಾಯತ್ ಮಟ್ಟದಲ್ಲೇ ಕೆಲಸಗಳು ಕಾಮಗಾರಿಗಳು ನಡಿಬೇಕು. ಅದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಇದು ಕೇಂದ್ರ ಮಟ್ಟದಲ್ಲಿ ಯಾವುದೇ ಕೆಲಸಗಳು ಆಯ್ಕೆ ಮಾಡಬಾರ್ದು. ನಮ್ಮ ಇಲ್ಲಿ ಸ್ಥಳೀಯವಾಗಿ ಜನರಿಗೆ ಏನು ಬೇಕು ಅದು ಪಂಚಾಯತಲ್ಲೇ ನೇಮಕ ಮಾಡಬೇಕು. ಜನರಿಗೆ ಕೆಲಸ ಸಿಗಬೇಕು. ಮತ್ತು ಪ್ರತಿಯೊಬ್ಬರಿಗೂ ಕುಟುಂಬಕ್ಕೂ 125 ದಿನ ಕೆಲಸ ಬೇಕೇ ಬೇಕು. ಮತ್ತು 600 ರೂಪಾಯಿಗಳು ಕೂಲಿ ಸಿಗಬೇಕು. ಮತ್ತು ಈ ಕಾಯ್ದೆಯನ್ನು ಇವಾಗ ಹೊಸ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಮೊದಲು ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನೇ ಮುಂದುವರಿಸಬೇಕಂತ ನಮ್ಮ ವಿನಂತಿ. ಮತ್ತು ನಾವು 22ನೇ ತಾರೀಕು ರಾಯಚೂರು ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. MP ಮನೆ ಮುಂದೆ, ಸಂಸತ್ತರ ಮನೆ ಮುಂದೆ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಮೊದಲು ಕಾನೂನೇ ಜಾರಿಗೆ ಆಗಬೇಕಂತ ನಮ್ಮಲ್ಲಿ ವಿನಂತಿ. ನಮಸ್ಕಾರ, ನನ್ನ ಹೆಸರು ವಿಜಯಲಕ್ಷ್ಮಿ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಗುರುಮಿಟ್ಕಲ್ ತಾಲೂಕು ಕಾರ್ಯಕರ್ತರಾಗಿ ಮಾತಾಡೋದು. ಬಟ್ ಇಷ್ಟು ದಿನ ಏನೋ ಈಗ ನಮ್ಗೆ 25 ದಿನ ಅಂತ ಏನೋ ಎಕ್ಸ್ಟ್ರಾ ದಿನಗಳನ್ನು ಆಯ್ಕೆ ಮಾಡಿದ್ದಾರೆ. ಬಟ್ಟು ಇಷ್ಟು ದಿನ 100 ದಿನದಲ್ಲೇ ಜನರಿಗೆ ಮಿನಿಮಮ್ ಅಂದ್ರೆ ಒಂದು 60 ದಿನ ಆದರೂ ಕೆಲಸ ಮಾಡಿದ್ದಾರೆ. ಇದೇನು 25 ದಿನ ಎಕ್ಸ್ಟ್ರಾ ಭರವಸೆ ಏನು ಕೊಟ್ಟಿದೆ ಸರ್ಕಾರ ನಮಗೆ, ಆಶ್ವಾಸನೆ ಏನು ನಮಗೇನದು ಉಪಯೋಗ ಆಗ್ತಿಲ್ಲ ಅನ್ನೋ ಭರವಸೆಯಿಂದಾಗಿ ಇನ್ನು ಮುಂದೆ ಏನೋ ಎಲ್ಲ ಪಂಚಾಯತಿ ಮಟ್ಟದ ಬಿಟ್ಟು ದೊಡ್ಡ ಒಂದು ವಿಚಾರಣೆ ಮಾಡುವ ಸಲಾಗಿ ಬಟ್ ಯಾವುದಕ್ಕೂ ನಾವು 22ನೇ ತಾರೀಕು ಖಂಡಿತ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ